ರಾಜ್ಯ ಕಾಂಗ್ರೆಸ್ನ ಮುಸ್ಲಿಂ ಸಮುದಾಯದ ನಾಯಕತ್ವ ವಿಚಾರದಲ್ಲಿ ರಾಜಕೀಯ ಗುದ್ದಾಟ ಶುರುವಾಗಿದೆ. ಅದರಲ್ಲೂ ಸಿಎಂ ಮತ್ತು ಡಿಸಿಎಂ ಟೀಮ್ಗಳ ನಡುವೆ ನಾನಾ ನೀನಾ ಫೈಟ್ ಶುರುವಾಗಿದೆ. ಸಿದ್ದರಾಮಯ್ಯ ಬಳಗದ ಇಬ್ಬರ ಮೇಲೆ ಹೈಕಮಾಂಡ್ ಕ್ರಮ ಕೈಗೊಂಡಿರುವುದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಹಾಗಾದರೆ ಕಾಂಗ್ರೆಸ್ನಲ್ಲಿ ನಡೀತಾ ಇರೋದೇನು? ಬನ್ನಿ ನೋಡೋಣ. ಕರ್ನಾಟಕದಲ್ಲಷ್ಟೇ ಅಲ್ಲ, ಕೇರಳದಲ್ಲೂ ಜಮೀರ್ ಹವಾ. ಜಮೀರ್ ಅಹ್ಮದ್ ಸ್ಪೀಡ್ಗೆ ಡಿಸಿಎಂ ಡಿಕೆಶಿ ಟೀಮ್ ಬ್ರೇಕ್. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕತ್ವಕ್ಕೆ ಜಟಾಪಟಿ ಜೋರಾಗ್ತಿದ್ದು ಭಾರೀ ಸಂಚಲನಕ್ಕೆ ಕಾರಣವಾಗ್ತಿದೆ. ರಾಜ್ಯದಲ್ಲಷ್ಟೇ ಅಲ್ಲ, ಇತರ ರಾಜ್ಯಗಳ ಚುನಾವಣೆಯಲ್ಲೂ ಸದ್ದು ಮಾಡ್ತಿರೋ ಅಲ್ಪಸಂಖ್ಯಾತ ನಾಯಕ ಅಂದ್ರೆ ಅದು ಸಚಿವ ಜಮೀರ್ ಅಹ್ಮದ್ ಖಾನ್. ತೆಲಂಗಾಣ ಚುನಾವಣೆ, ಆಂಧ್ರ ಬಳಿಕ ಈಗ ಕೇರಳದಲ್ಲಿನ ಪ್ರಚಾರಕ್ಕೆ ಆಹ್ವಾನ ಬಂದಿದ್ದು ಕೇವಲ ಜಮೀರ್ ಅವರಿಗೆ ಮಾತ್ರ. ಜೊತೆಗೆ ಅಲ್ಪಸಂಖ್ಯಾತರ ವಿಚಾರಗಳು ಅಂತ ಬಂದಾಗ ಮೊದಲಿಗೆ ನಿಲ್ಲುತ್ತಿರೋದೇ ಜಮೀರ್. ಇವರು ಕಾಂಗ್ರೆಸ್ಗೆ ಬಂದು 6-7 ವರ್ಷದಲ್ಲಿಯೇ ಸಮುದಾಯದ ನಾಯಕರಾಗಿ ಬೆಳೆದಿದ್ದಾರೆ. ಇದರಿಂದ ಹಲವು ಮೂಲ ಕಾಂಗ್ರೆಸ್ ನಾಯಕರಿಗೆ ಅವಕಾಶಗಳು ಸಿಗದಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಮೀರ್ಗೆ ಸಿದ್ದರಾಮಯ್ಯ ಬೆಂಬಲ, ಓವರ್ ಕಾನ್ಫಿಡೆನ್ಸ್. ಜಮೀರ್ ಅಹ್ಮದ್ ಖಾನ್ ಈ ಮಟ್ಟಕ್ಕೆ ಬೆಳೆಯಲು ನೇರ ಕಾರಣ ಸಿದ್ದರಾಮಯ್ಯ ಕೊಡ್ತಿರುವ ಬೆಂಬಲ. ಸಿದ್ದರಾಮಯ್ಯ ಬೆಂಬಲ ಇರೋದ್ರಿಂದಲೇ 2 ಬಾರಿ ಸಚಿವರಾಗಲು ಕಾರಣವಾಯಿತು. ಜೊತೆಗೆ ಯಾವ ಲೀಡರ್ ಅನ್ನು ಸಹ ಲೆಕ್ಕಕ್ಕೆ ಇಡದಂತೆ ಮಾತನಾಡುವುದು, ಜತೆಗೆ ಸಮುದಾಯದ ನಾಯಕ ನಾನೇ ಎಂದು ಹೇಳೋದು ಮೂಲ ಅಲ್ಪಸಂಖ್ಯಾತ ನಾಯಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ದಾವಣಗೆರೆ ದಕ್ಷಿಣ ದಂಗಲ್ ಒಂದು ನೆಪ ಮಾತ್ರ. ಕಾದು ನೋಡಿ ಶಾಕ್ ಕೊಟ್ಟ ಡಿಸಿಎಂ ಡಿಕೆಶಿ ಟೀಮ್. ಸಚಿವ ಜಮೀರ್ ಅವರ ಈ ಆಟಾಟೋಪಗಳು ಮೂಲ ಕಾಂಗ್ರೆಸ್ ನಾಯಕರಿಗೆ ಕಿರಿಕಿರಿ ತರಿಸಿದೆ. ಇಷ್ಟು ದಿನ ಸಮಯಕ್ಕಾಗಿ ಕಾಯುತ್ತಿದ್ದ ಡಿಸಿಎಂ ಟೀಮ್ನಲ್ಲಿ ಗುರುತಿಸಿಕೊಂಡಿರುವ ಸಲೀಂ, ರಿಜ್ವಾನ್, ತಬ್ಸಿಬಾನು, ಹ್ಯಾರಿಸ್, ತನ್ವೀರ್ ಸೇಠ್ ದಾವಣಗೆರೆ ಟಿಕೆಟ್ ವಿಚಾರದಲ್ಲಿ ಜಮೀರ್ ನಡೆ ನುಡಿ ಗಮನಿಸಿದ್ರು. ಬಂಡಾಯ ಅಭ್ಯರ್ಥಿ ಪೈಲ್ವಾನ್ ಮನವೊಲಿಸುವಲ್ಲಿ ಜಮೀರ್ ಚಕಾರ ಎತ್ತದೆ ದೂರ ಉಳಿದಿದ್ದು ಹೈಕಮಾಂಡ್ಗೆ ದೂರು ಕೊಡಲು ಸಾಕಾಗುವಷ್ಟು ಸರಕು ಕೊಟ್ಟಿತ್ತು. ಈ ಸರಕನ್ನ ಹೈಕಮಾಂಡ್ ಅಂಗಳಕ್ಕೆ ತೆಗೆದುಕೊಂಡು ಹೋಗಿ ಜಮೀರ್ ಅಂಡ್ ಟೀಮ್ ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ ಅಂತ ದೂರು ಕೊಟ್ರು. ಜಮೀರ್ ವಿರುದ್ಧ ಅವಕಾಶಕ್ಕಾಗಿ ಕಾಯುತ್ತಿದ್ದ ಸುರ್ಜೇವಾಲಾ ಸಿಎಂ ಸಿದ್ದರಾಮಯ್ಯ ಟೀಮ್ ವಿರುದ್ಧ ಅಸ್ತ್ರ ಬಳಸಿ ಸಕ್ಸಸ್ ಆಗಿದ್ದಾರೆ. ಒಟ್ಟಾರೆ ಸಚಿವ ಸಂಪುಟ ಪುನಾರಚನೆ ಸಮಯದಲ್ಲಿ ಜಮೀರ್ ಅಹ್ಮದ್ ಖಾನ್ ಸಂಕಷ್ಟಕ್ಕೆ ಸಿಲುಕಿರುವುದು ಸತ್ಯ. ಇದರಿಂದ ಹೇಗೆ ಹೊರಗೆ ಬಂದು ಸಮುದಾಯದ ನಾಯಕತ್ವ ಉಳಿಸಿಕೊಳ್ತಾರೆ ಅನ್ನೋದೇ ಕುತೂಹಲವಾಗಿದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.